ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಂಗನಾಥ್ ಅವರು ಕುಸುಮ ಅವ್ರ ಮನೆಗೆ ಹೋಗ್ತಾರೆ. ಮೀನನ್ನು ಯಾಕೆ ತಾಯಿ ಊಟ ಮಾಡಿಲ್ಲ, ಯಾಕಮ್ಮ ಊಟದ ಮೇಲೆ ಕೋಪ, ಊಟ ಮಾಡು ಅಂತ ಹೇಳ್ತಾರೆ. ಕುಸುಮ ಅವರು ಅಣ್ಣ ನನ್ನ ಮಗಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಣ್ಣ ಅಂತ ಹೇಳ್ತಾರೆ. ಇಲ್ಲಿ ಯಾರೂ ತಪ್ಪು ಮಾಡಿಲ್ಲ ಅಮ್ಮ, ಸಮಯ ಸಂದರ್ಭ ಎಲ್ಲರನ್ನೂ ಈ ಥರ ಮಾಡಿಸ್ಬಿಡ್ತು, ನಾನು ಅವಳ ಮೇಲೆ ಏನೂ ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮೀನಾ ಅವರು ಮಾವ ತಪ್ಪಾಯಿತು ಮಾವ ಅಂತ ಕಾಲಿಗೆ ಬೀಳ್ತಾರೆ. ಹೇಳು ತಾಯಿ ಊಟ ಮಾಡು ಅಂತ ಹೇಳ್ತಾರೆ. ಸೂರ್ಯ ಅವರು ಇವಾಗಲಾರು ಊಟ ಮಾಡಲಿಲ್ಲ ಅಂತಂದರೆ ಏನಾದ್ರು ತಲೆ ಮೇಲೆ ಎತ್ತಾಕ್ಬಿಡ್ತೀನಿ ಅಂತಾರೆ. ರಂಗನಾಥ್ ಅವರು ಕೊಡಮ್ಮ ಏನಾದ್ರು ತಲೆ ಮೇಲೆ ಎತ್ತಾಕ್ಲಿ ಅಂತ ಹೇಳ್ತಾರೆ. ಇಲ್ಲ ಅಪ್ಪಯ್ಯ ಅವಳು ಊಟ ಮಾಡ್ತಾಯಿಲ್ಲ ನೋಡು ಅಂತ ಹೇಳ್ತಾರೆ. ಸರಿ ಆಯಿತು, ಅವಳನ್ನ ಸಮಾಧಾನ ಮಾಡಿ ಊಟ ಮಾಡಿಸ್ಬಿಟ್ಟು ಮನೆಗೆ ಬಾ, ಅವಳನ್ನ ನಾಳೆ ಕರ್ಕೊಂಡು ಬರುವೆ ಅಂತ ರಂಗನಾಥ್ ಅವರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು ರೂಮಲ್ಲಿ ಕೂತ್ಕೊಂಡು ಒಬ್ಬರೇ ಹೇಳ್ತಾ ಇರ್ತಾರೆ. ಶಾಂತಿ ಅವರು ಹೋಗಿ ಲೈಟ್ ಹಾಕ್ತಾರೆ. ಮನೋಜ್ ಅವರು ಲೈಟ್ ಆಫ್ ಮಾಡಿ ಅಂತ ಜೋರಾಗಿ ಕಿರುತ್ತಾರೆ. ಶಾಂತಿಯವರು ಮನೋಜ ಏನಾಯಿತೋ ನಿನಗೆ ಅಂತ ಅಂದ್ಬಿಟ್ಟು ಹೋಗಿ ಕೇಳ್ತಾರೆ. ಮನೋಜ್ ಅವರು ಶಾಂತಿಯವ್ರನ್ನೇ ರೋಹಿಣಿ ಅಂತ ತಿಳ್ಕೊಂಡು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸೂರ್ಯ ಹೋಯ್ತಾರೆ. ಸೂರ್ಯ ಹೋಗಿ ಮನೋಜ ನಿಂಗೆ ಏನೋ ಆಯಿತು, ಯಾಕೋ ಹಿಂಗೆ ಆಡ್ತಿದ್ಯಾ, ಅದು ರೋಹಿಣಿ ಎಲ್ಲ ಕಣೋ ಸೆಕ್ರೆ ಅಂತ ಹೇಳ್ತಾರೆ. ಮನೋಜ್ ಅವರು ಅವಳು ಎಲ್ಗೋದ್ಲು, ರೋಹಿಣಿ ಎಲ್ಲೋದ್ಲು, ಅವಳನ್ನು ಮಾತ್ರ ಬಿಡಲ್ಲ ಅಂತ ಹುಚ್ಚಿನ ಥರ ಆಡ್ತಾ ಇರ್ತಾರೆ. ಶಾಂತಿ ಅವರು ಅಳ್ತಾ ಇರ್ತಾರೆ. ಸೂರ್ಯ ಅವರು ಸಮಾಧಾನ ಮಾಡಿ ನೀರು ಕೊಡ್ತಾರೆ. ನನಗೆ ನೀರು ಬೇಡ ಏನು ಬೇಡ, ಒಬ್ಬರು ಗ್ರಹಚಾರ ಬಿಡಿಸ್ಬೇಕು, ಹೋಗಿ ಗ್ರಹಚಾರ ಬಿಡಿಸ್ಬಿಟ್ಟು ಬರ್ತೀನಿ ಅಂತ ಶಾಂತಿ ಅವ್ರು ಹೇಳ್ತಾರೆ. ಸೂರ್ಯ ಅವರು ಎಲ್ಲಿಗೆ ಹೋಗ್ತಾ ಇದೆಯಾ ಸಕ್ಕರೆ, ಯಾರನ್ನ ನಿಂಗೆ ಗ್ರಹಚಾರ ಬಿಡಿಸ್ಬೇಕು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅದೆಲ್ಲ ನಿನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವರು ಶಾಂತಿ ಅವ್ರದ್ದು ನಂಬರ್ ಇಸ್ಕೊಂಡು ಅವ್ರ ನಂಬರ್ನ ಸೇವ್ ಮಾಡ್ತಾರೆ. ನನ್ನ ನಂಬರ್ನ ಸೇವ್ ಮಾಡಿದ್ದೀನಿ ಸಕ್ಕರೆ, ಎಂಥ ಸಂದರ್ಭದಲ್ಲಿದ್ರೂ ನನಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಅಂಥ ಸಂದರ್ಭ ಇಂಥ ಜನ್ಮದಲ್ಲೇ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಶಾಂತಿ ಅವರು ಕಸ್ತೂರಿ ಅವ್ರ ಮನೆಗೆ ಹೋಗ್ತಾರೆ. ಕಸ್ತೂರಿ ಎಲ್ಲೇ ಇದೆಯಾ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಕಸ್ತೂರಿ ಅವರು ಏನೇ ಆಯಿತು, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ ಅಂತ ಬಂದು ಕೇಳ್ತಾರೆ. ಇನ್ನೇನಮ್ಮ, ಅವಳನ್ನು ನೀನು ನಮ್ಮ ಮನೆಗೆ ಪರಿಚಯ ಮಾಡಿಕೊಟ್ಟಲ್ಲ, ಅದರಿಂದ ಕೂಗಾಡ್ತಾ ಇದ್ದೀನಿ, ಅವಳು ಎಂಥ ಮೋಸ ಮಾಡಿದಾಳ ಅಂತ ಗೊತ್ತಾ ನಿಂಗೆ ಅಂತ ಹೇಳ್ತಾರೆ. ಕಸ್ತೂರಿ ಅವರು ಎಲ್ಲ ಗೊತ್ತು ಅಂತ ಹೇಳ್ತಾರೆ. ನಿನ್ಗೇನು ಗೊತ್ತಾಯಿತು, ಇಲ್ಲಿಗೆ ಬಂದಿದ್ಲ ಅವಳು ಅಂತ ಅಂತಾರೆ. ಅವಳೇನು ಬಂದಿರಲಿಲ್ಲ, ಅದರ ವಿಚಾರ ಅಂತೂ ಗೊತ್ತಾಯಿತು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಇಂಥವಳು ಅಂತ ಗೊತ್ತಿದ್ದೆ ನನ್ನ ಮಗನಿಗೆ ನೀನು ಮದುವೆ ಮಾಡಿಸ್ತಾ ಅಂತ ಕೇಳ್ತಾರೆ. 2 ವರ್ಷ ಜೊತೆಗಿದ್ದವಳು ಅವಳು ನಿನ್ನ ಜೊತೆ, ನನ್ನ ಜೊತೆ ಅಲ್ಲ, ನನಗೇನು ಗೊತ್ತಿರುತ್ತೆ ಅವಳು ಸತ್ಯ, ನೀನು ಕೇಳಿ ವಿಚಾರಿಸ್ಬೇಕಿತ್ತು ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅಲ್ಲಿಂದ ಶಾಂತಿ ಅವರು ಕಸ್ತೂರಿ ಜೊತೆಗೆ ಜಗಳ ಆಡ್ಕೊಂಡು ಹೊರಡ್ತಾರೆ. ಮನೋಜ್ ಅವರು ರೂಮಿಂದ ಹೊರಗಡೆ ಬಂದು ಅಮ್ಮ ಅಮ್ಮ ಅಂತ ಕೂಗಾಡ್ತಾ ಇರ್ತಾರೆ. ಶಾಂತಿಯವರು ಅಲ್ಲಿ ಇರೋದಿಲ್ಲ. ರೋಹಿಣಿಯವರು ಅವ್ರಿಗೆ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾನೆ ಇರ್ತಾರೆ. ಅವರು ಹುಚ್ಚಿನ ಥರ ಆಡ್ತಾರೆ ಮನೋಜ್ ಅವರು. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.